ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೆ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಶನಿ ಗೋಚಾರ ಫಲ. ಶನಿ ಗ್ರಹ ಸಾಮಾನ್ಯವಾಗಿ ಒಂದು ರಾಶಿಯಲ್ಲಿ 2 ವರ್ಷ 6 ತಿಂಗಳು ಇರುತ್ತೆ. 2.5 ವರ್ಷಗಳ ಕಾಲ ಇರುತ್ತದೆ. ನವಗ್ರಹಗಳಲ್ಲಿ ಗೋಚಾರದಲ್ಲಿ ಅತ್ಯಂತ ಬಲವಾಗಿ, ಕಠಿಣವಾಗಿ, ಮೃದುವಾಗಿ ಎಲ್ಲ ರೀತಿಯಲ್ಲೂ ಫಲವನ್ನು ಕೊಡುವ ಗ್ರಹ ಶನಿಗ್ರಹ. ಆ ಶನಿಗ್ರಹ ಈ ವರ್ಷ 2025 29ನೇ ತಾರೀಕು ಮಾರ್ಚ್ ತಿಂಗಳು 29/3/2025 ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಬದಲಾವಣೆ ಆಗ್ತಾ ಇದೆ. ಈ ರಾಶಿ ಬದಲಾವಣೆಯಿಂದ ಯಾವ ರಾಶಿಗಳಿಗೆ ಏನೇನು ಫಲಗಳು ಸಿಗುತ್ತದೆ, ಯಾರಿಗೆ ಒಳ್ಳೆಯದಾಗುತ್ತೆ, ಯಾರ್ಯಾರು ಎಚ್ಚರಿಕೆಯಿಂದ ಇರಬೇಕು ಎಂಬ ವಿಚಾರವನ್ನೆಲ್ಲ ನೋಡೋಣ. ಇದರ ಜೊತೆಗೆ ನವಗ್ರಹಗಳಲ್ಲಿ ಒಂದು 4 ಗ್ರಹಗಳಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀವಿ. ಗೋಚಾರ ಫಲಗಳಿಗೆ ಅಂದರೆ ರಾಶಿ ಫಲಗಳಿಗೆ ನವಗ್ರಹಗಳಲ್ಲಿ 4 ಗ್ರಹಗಳಿಗೆ ಇಂಪಾರ್ಟೆಂಟ್ ಕೊಡ್ತೀವಿ. ಯಾಕೆಂದರೆ ಅವು ವರ್ಷಗಳ ಗ್ರಹಗಳು ಆಗಿರುವುದರಿಂದ ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತೀವಿ. ಆ ವಿಚಾರದಲ್ಲಿ ಶನಿಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತದೆ. ರಾಹು ಕೇತುಗಳು, ಶನಿ ಆದ ನಂತರ ರಾಹು ಕೇತುಗಳು 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತದೆ. ಗುರುಗ್ರಹ 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತದೆ. ಈ ವರ್ಷದ ಫಲಗಳನ್ನು ನೋಡಬೇಕಾದ್ರೆ ನಾವು ಈ 4 ಗ್ರಹಗಳಿಗೆ ಇಂಪಾರ್ಟೆಂಟ್ ಕೊಡ್ತೇವೆ. ಅದರಲ್ಲಿ ಅತಿ ಮುಖ್ಯವಾದ ಗ್ರಹ, ಅತಿ ಹೆಚ್ಚು ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡುವ ಗ್ರಹ ಶನಿಗ್ರಹ. ಒಂದು ಜಾತಕದ ಫಲಗಳನ್ನೇ ಬದಲಾಯಿಸುವ ಅಥವಾ ತಡೆ ಹಿಡಿಯುವ, ಕಂಟ್ರೋಲ್ ಮಾಡುವ ಶಕ್ತಿ ಶನಿಗ್ರಹಕ್ಕೆ ಇರುತ್ತದೆ. ಯಾಕೆಂದರೆ ಶನಿ ಕರ್ಮಕಾರಕ ಎಂದು ಕರೆಯಲ್ಪಡುತ್ತದೆ. ಒಬ್ಬ ವ್ಯಕ್ತಿಯು ಮಾಡಿದ ಕರ್ಮದ ಅನುಸಾರವಾಗಿ, ಅವನು ಮಾಡಿದ ಪಾಪ ಪುಣ್ಯದ ಅನುಸಾರವಾಗಿ ಶನಿಗ್ರಹ ಫಲವನ್ನು ಕೊಡುತ್ತದೆ. ಆ ರೀತಿಯಲ್ಲಿ ರಾಶಿಯಲ್ಲಿ 30 ವರ್ಷಗಳ ಕಾಲ, ಒಂದು ರಾಶಿ ಕುಂಡಲಿಯಲ್ಲಿ 30 ವರ್ಷಗಳ ಕಾಲ ಶನಿ ಸಂಚಾರ ಮಾಡುತ್ತದೆ. ಅಂದರೆ ಒಂದು ರೌಂಡು ಸುತ್ತಿ ಬರಬೇಕಾದ್ರೆ 30 ವರ್ಷಗಳ ಕಾಲ ಆಗುತ್ತದೆ. ಅದಕ್ಕೆ ಹೇಳ್ತಾರೆ 30 ವರ್ಷಗಳ ಕಾಲ ಬಾಳಿದವನು ಇಲ್ಲ, 30 ವರ್ಷಗಳ ಕಾಲ ಕೆಟ್ಟೋದವನು ಇಲ್ಲ ಅಂತ. ಯಾಕೆಂದರೆ ಶನಿ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡಬೇಕಾದ್ರೆ, ಅಂದರೆ ಶನಿ ಗ್ರಹ ಒಬ್ಬ ವ್ಯಕ್ತಿಯ ರಾಶಿ ಪ್ರಕಾರ 12 ಮನೆಗಳಿಗೂ ಬರೋ ಸಂದರ್ಭದಲ್ಲಿ ಕೆಲವು ಮನೆಗಳಲ್ಲಿ ಒಳ್ಳೆಯದನ್ನು ಮಾಡುತ್ತಾನೆ, ಕೆಲವು ಮನೆಗಳಲ್ಲಿ ಅತ್ಯಂತ ಕಠಿಣವಾದ ಫಲಗಳನ್ನು ಕೊಡುತ್ತಾನೆ. ಆ ಲೆಕ್ಕಾಚಾರದಲ್ಲಿ ಶನಿಗ್ರಹ ಒಬ್ಬರ ರಾಶಿಯಿಂದ 3ನೇ ಮನೆ, 6ನೇ ಮನೆ, 11ನೇ ಮನೆ ಈ 3 ರಾಶಿಗಳಲ್ಲಿ ಪ್ರವೇಶ ಮಾಡಿದಾಗ, ಅಂದರೆ ಸಂಚಾರ ಮಾಡುವಾಗ ಆ ಕಾಲದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತಾನೆ. ಅದೇ ರೀತಿ ಒಬ್ಬ ಜಾತಕದಲ್ಲಿ ಅಷ್ಟಮ ಶನಿಯಾಗಿ ಬರುವಾಗ, ಅಂದರೆ ಒಬ್ಬರು ಹುಟ್ಟಿದ ರಾಶಿಯಿಂದ 8ನೇ ರಾಶಿಯಲ್ಲಿ ಸಂಚಾರ ಮಾಡಬೇಕಾದರೆ ಕಠಿಣವಾದ ಫಲಗಳನ್ನು ಕೊಡುತ್ತಾನೆ. ಅವನ ಕರ್ಮದ ಪ್ರಕಾರ ಅವನಿಗೆ ಒಳ್ಳೆಯದು ಕೆಟ್ಟದನ್ನು ಹೆಚ್ಚಾಗಿ ಕೊಡುತ್ತಾನೆ. ಅದೇ ರೀತಿ ಸಾಡೆ ಸಾತಿ ಅನಿಸಿಕೊಳ್ಳುವ 12ನೇ ಮನೆ ಜನ್ಮ ರಾಶಿ ಮತ್ತು 2ನೇ ಮನೆ, ಅಂದರೆ ಒಂದು ರಾಶಿಯಿಂದ 12ನೇ ರಾಶಿ ಜನ್ಮ ರಾಶಿ ಮತ್ತು 2ನೇ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲಗಳು ಸಾಡೆ ಸಾತಿ ಶನಿ ಎಂದು ಕರೆಸಿಕೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಅತ್ಯಂತ ಕಠಿಣವಾದ, ಅಂದರೆ ಎಲ್ಲ ವಿಚಾರಗಳನ್ನು ತಡೆ ಹಿಡಿಯುವ, ಯಾವುದೇ ಪ್ರೋಗ್ರೆಸ್ ಇಲ್ಲದಂಥ ಸ್ಥಿತಿಯನ್ನು ಶನಿಗ್ರಹ ಕೊಡುತ್ತದೆ. ಸೊ ಈ ಲೆಕ್ಕಾಚಾರದಲ್ಲಿ ಶನಿಗ್ರಹ 29/3/2025 ಜೂನ್ ತಿಂಗಳು 2027ರವರೆಗೆ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ಆ ಸಂಚಾರದಿಂದ ಯಾವ ರಾಶಿಗೆ ಏನು ಫಲ ಎಂಬುದನ್ನು ನೋಡೋದಕ್ಕೆ ಮುಂಚೆ, ಈ ವರ್ಷದಲ್ಲಿ ಗುರುಗ್ರಹ 14/5/2025 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತದೆ. ಸೊ ಗುರುಗ್ರಹದ ರಾಶಿ ಬದಲಾವಣೆ ಕೂಡ ಇನ್ನೊಂದು 2 ತಿಂಗಳಲ್ಲಿ, 1.5 ತಿಂಗಳು 2 ತಿಂಗಳಲ್ಲಿ ನಡೆಯಲಿದೆ. ರಾಹು ಕೇತುಗಳು ಕೂಡ ರಾಶಿ ಬದಲಾವಣೆಯನ್ನು ಮಾಡಿಕೊಳ್ಳುತ್ತದೆ. ಅದು 18/5/2025 29/3/2025 ಶನಿ ರಾಶಿ ಬದಲಾವಣೆ, 18/5/2025 ರಾಹು ಕೇತುಗಳ ರಾಶಿ ಬದಲಾವಣೆ. ಅಂದರೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡಲಿದೆ, ಕೇತು ಗ್ರಹ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದೆ. ಅದೇ ರೀತಿ ಗುರುಗ್ರಹ 14/5/2025 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ
ರಾಶಿ ಬದಲಾವಣೆ ಆಗಲಿದೆ. ಸೊ ಈ 3 ಗ್ರಹಗಳ ಕಾಂಬಿನೇಷನ್ನಿಂದಲೇ ನಿಮಗೆ ವರ್ಷದ ಫಲಗಳು ದೊರಕುತ್ತದೆ. ಆದರೂ ಈಗ ಮುಖ್ಯವಾಗಿ ಶನಿ ಗ್ರಹದ ರಾಶಿ ಬದಲಾವಣೆಯಿಂದ ಮಾತ್ರ ಏನು ಫಲಗಳು ಎಂಬುದನ್ನು ನೋಡೋಣ. ಟೋಟಲ್ ಆಗಿ ನೋಡಬೇಕಾದ್ರೆ 9 ಗ್ರಹಗಳನ್ನು ನೋಡಿನೇ ಫಲವನ್ನು ತಿಳಿದುಕೊಳ್ಳಬೇಕು. ಹಾಗೆ ಒಂದು ಗ್ರಹ ಇಟ್ಕೊಂಡು ಫಲ ತಿಳ್ಕೊಳ್ಳೋದು ಸರಿಯಾಗಿ ಬರದೇ ಹೋದರೂ ಕೂಡ ಶನಿ ಗ್ರಹ ಹೆಚ್ಚು ಪ್ರಭಾವ ಬೀರುವುದರಿಂದ ಶನಿ ಗ್ರಹದ ಫಲಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಜೊತೆಗೆ ಬೇರೆ ಗ್ರಹಗಳ ಸಂಬಂಧ ಹೇಗಿದೆ ಎಂಬುದನ್ನು ನೋಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದು ಅದರಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ತೊಡಗಿಸಿಕೊಳ್ಳಬಹುದು. ಈ ಶನಿ ರಾಶಿ ಬದಲಾವಣೆಯಿಂದ ಮೊದಲನೆಯದಾಗಿ ಮೀನರಾಶಿಗೆ ಜನ್ಮ ಶನಿ ಬರುತ್ತೆ. ಕುಂಭರಾಶಿಗೆ 12ನೇ ಮನೆಗೆ ಶನಿ ಹೋಗುತ್ತೆ. ಅಂದರೆ ಕುಂಭರಾಶಿಗೆ ಇಲ್ಲಿಯವರೆಗೆ 7.5 ಇತ್ತು, ಈಗಲೂ ಇದೆ. ಜನ್ಮರಾಶಿಯಿಂದ 2ನೇ ರಾಶಿಗೆ ಶನಿ ಪ್ರವೇಶ ಮಾಡಲಿದೆ. ಆ ಲೆಕ್ಕಾಚಾರದ ಪ್ರಕಾರ ಕುಂಭರಾಶಿಯವರಿಗೆ ಇನ್ನೂ 2.5 ವರ್ಷಗಳ ಕಾಲ 7.5 ಇರುತ್ತದೆ. ಮೀನರಾಶಿಯವರಿಗೆ ಇಲ್ಲಿಯವರೆಗೆ 12ನೇ ಮನೆಯಲ್ಲಿ ಇದ್ದ ಶನಿ ಈಗ ಜನ್ಮಕ್ಕೆ ಬಂದಿದೆ. ಇದು ಸೇರಿ ಇನ್ನು 5 ವರ್ಷಗಳ ಕಾಲ ಇವರಿಗೆ 7.5 ಇರುತ್ತದೆ. ಈಗ ಮೊದಲನೇ ಬಾರಿಗೆ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಬರುವ ಶನಿಯಿಂದ 7.5 ಪ್ರಾರಂಭ ಆಗುತ್ತದೆ. ಅದೇ ರೀತಿ ಮಕರ ರಾಶಿಯವರಿಗೆ ಇಲ್ಲಿಯವರೆಗೆ ಇದ್ದ 7.5 ಸಂಪೂರ್ಣವಾಗಿ ಮುಕ್ತಾಯಗೊಂಡು ಅವರಿಗೆ ಬಿಡುಗಡೆ ಆಗಲಿದೆ. ಹಾಗೆ ಕಟಕ ರಾಶಿಯವರಿಗೆ ಇಲ್ಲಿಯವರೆಗೆ ಅಷ್ಟಮ ಶನಿ ಇತ್ತು, ಈಗ ಅಷ್ಟಮ ಶನಿ ಮುಗಿಯುತ್ತದೆ. ಅವರಿಗೆ ಇನ್ನು ಮುಂದೆ ತೊಂದರೆಗಳು ಕಡಿಮೆ ಆಗುತ್ತದೆ. ಹಾಗೆ ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ಪ್ರಾರಂಭವಾಗಲಿದೆ. ಸೊ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈಗ 12 ರಾಶಿಯವರಿಗೂ ಯಾವ ರೀತಿ ಶನಿಗ್ರಹ ಫಲ ಕೊಡುತ್ತದೆ ಎಂಬುದನ್ನು ಒಂದೊಂದು ರಾಶಿಯಾಗಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.